ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಹೇಳು ಸರ್. ಮದುವೆ ಹುಡುಗ ಕುಂತಿರೋ ಕಾರು 15 ಕಿಲೋಮೀಟರ್ ಪಾಸ್ ಆಯ್ತು ಸರ್. ಸರಿ. ಹೇಳಿಬಹುದು. ಏನಾಯ್ತು ಸರ್, ಮದುವೆ ಹುಡುಗನ ಕಾರು ಮನೆಯಿಂದ 15 ಕಿಲೋಮೀಟರ್ ದೂರದಲ್ಲಿರೋ ಪೆಟ್ರೋಲ್ ಬಂಕ್ ದಾಟಾಯ್ತು ಸರ್. ಇನ್ನೇನು 10 ನಿಮಿಷದಲ್ಲಿ ಕಾರು ನಾವು ಕೂತ್ಕೊಂಡಿರೋ ಜಾಗಕ್ಕೆ ಬರುತ್ತೆ ಸರ್. ಆ ಕಾರು ನಮ್ಮ ಎದುರುಗಡೆ ಬರ್ತಾ ಇದ್ದ ಹಾಗೇನೆ ನಮ್ಮ ಲಾರಿ ಆ ಕಾರ್ಗೆ ಡಿಕ್ಕಿ ಹೊಡೆಯುತ್ತೆ ಸರ್. ಹೇಳಿ ಮಾತಾಜಿ. ಸಿದ್ಧಾಂತ್ ಅವರೇ, ನೀವು ಎಲ್ಲಿದ್ದೀರಾ? ಆಶ್ರಮದಿಂದ ಒಂದು 4-5 ಕಿಲೋಮೀಟ್ರ್ ಹಿಂದೆ ಇದ್ದೀವಿ ಅಷ್ಟೇ. ಸರಿ, ಬೇಗ ಬನ್ನಿ, ನಿಮಗೆ ಕಾಯ್ತಾ ಇದ್ದೀವಿ. ಬೇಗ ಬರ್ತೀವಿ. ಏನಾಯ್ತಪ್ಪ? ಏನೋ ಗೊತ್ತಿಲ್ಲ ಸರ್, ಒಂದ್ಸತಿ ಚೆಕ್ ಮಾಡಿ ನೋಡ್ತೀನಿ. ಏನಾಗಿದೆಯಪ್ಪ? ಗೊತ್ತಾಗ್ತಾ ಇಲ್ಲ ಸರ್. ಏನಾಯ್ತು? ಏನು ಗೊತ್ತಾಗ್ತಾ ಇಲ್ಲ ಮೇಡಮ್. ಗೊತ್ತಾಗ್ತಿಲ್ಲ ಅಂದ್ರೆ ಏನು? ಮುಹೂರ್ತಕ್ಕೆ ಲೇಟ್ ಆಗ್ತಾ ಇದೆ. ನೋಡ್ತೀನಿ ಮೇಡಮ್. ಒಂದು ನಿಮಿಷ ಇರು, ಪಾಪ ನೋಡ್ತಿದಾರಲ್ಲ, ಅವ್ರೇನು ಮಾಡೋಕ್ಕಾಗುತ್ತೆ? ಹೇಗಿದ್ದೀರಾ ಕುಸುಮ? ನಮಸ್ಕಾರ ನೀಲಕಂಠಗೌಡ್ರಿಗೆ. ಸರಿ ಸರಿ. ನಮಸ್ತೆ ಮಾತಾಜಿ. ನಮಸ್ಕಾರ ವಿದ್ಯುಲತಾ, ಬನ್ನಿ. ಎಲ್ಲಿ ಮೃಣಾಲಿನಿ? ಮೃಣಾಲಿನಿ, ಮೃಣಾಲಿನಿ, ಏನು ಮಾಳವಿಕಾ, ಚೆನ್ನಾಗಿದೆಯಾ? ಹಾಂ, ಚೆನ್ನಾಗಿದ್ದೀನಿ ಮೇಡಮ್. ಅಮ್ಮ, ಸದ್ಯ ನೀನಾದರೂ ಬಂದಿಲ್ಲ. ಎಲ್ಲಿ ಪುಟ? ಸಿದ್ಧಾಂತ್ ಅಪ್ಪ ಅಮ್ಮ, ಸಿದ್ಧಾಂತ್ ಬಂದಿಲ್ವಾ ಇನ್ನು? ಆವಾಗಲಿಂದ ಫೋನ್ ಮಾಡ್ತಾನೆ ಇದ್ದೀನಮ್ಮ, ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ಬಿಂಗಾರ್ ಬಂದಿಲ್ವಾ? ಇಲ್ಲ, ಬರಬೇಕು ಅಂತಲೇ ಇದ್ದರು. ಅರ್ಜೆಂಟಾಗಿ ಕ್ಯಾಬಿನೆಟ್ ಮೀಟಿಂಗ್ ಬಂದ್ಬಿಡ್ತು, ಅವ್ರು ಹೋಗಲೇಬೇಕಾಯ್ತು. ಅದಕ್ಕೆ ನಾನು ಒಬ್ಬಳೇ ಬಂದೆ. ಕನ್ಯಾದಾನ ನೀವೇ ಮಾಡ್ತಾ ಇದ್ದೀರಂತೆ, ತುಂಬ ಸಂತೋಷ. ಹೌದು.
ಏನೋ ಗೊತ್ತಾಗ್ತಾ ಇಲ್ಲ ಸರ್, ಮೆಕ್ಯಾನಿಕ್ನೇ ಕರೆಸ್ಬೇಕು ಅನ್ಸುತ್ತೆ. ಓಹ್ ಹೌದಾ, ಸರಿ ಅದೇನು ಮಾಡ್ತೀವಿ ಮಾಡು, ಬೇಗ ರಿಪೇರಿ ಮಾಡಿಸು. ಸರಿ ಸರ್. ಓ ನಿವೇದಿತಾ, ನಮಸ್ಕಾರ. ಸರ್ ಏನಾಯಿತು ಸರ್? ಕಾರ್ ಕೆಟ್ಟೋಗಿದ್ಯಮ್ಮ. ಮೆಕ್ಯಾನಿಕ್ಗೆ ಫೋನ್ ಮಾಡಿದ್ವಿ, ಬರ್ತಾ ಇದ್ದಾನೆ. ಸರ್ ಮೆಕ್ಯಾನಿಕ್ ಬರೋ ತನಕ ಯಾಕೆ ಕಾಯ್ತೀರಾ? ನಾನು ಟ್ಯಾಕ್ಸಿಲಿ ಆಶ್ರಮಕ್ಕೆ ಹೋಗ್ತಾ ಇದ್ದೀನಿ, ನನ್ನ ಗಾಡಿಲೇ ಬಂದ್ಬಿಡಿ. ಓ ಹಾಗೆ ಮಾಡೋಣ. ನೋಡಪ್ಪ, ಕಾರ್ ರಿಪೇರ್ ಮಾಡಿಸ್ಕೊಂಡು ಆಶ್ರಮಕ್ಕೆ ಬಂದ್ಬಿಡು ನೀನು, ನಾವು ಹೊರಡ್ತೀವಿ. ಸರಿ ಸರ್, ತರ್ತೀನಿ. ಹೋಗೋಣ. ಆ ಬ್ಯಾಗ್ ತಂದುಬಿಡಪ್ಪ, ಆ ಗಾಡೀಲಿ ಇಟ್ಟುಬಿಡು. ತುಂಬ ಲೇಟ್ ಆಗೋಯ್ತು ಪಾಪ. ಕಿರಣ್ಮಯ್ಯವರು ಮೃಣಾಲಿ ಅವರು ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇಲ್ಲ, ನೀವೇನು ವರಿ ಮಾಡ್ಕೊಬಿಡಿಪ್ಪ, ಅವ್ರಿಗೆ ನಾನು ಫೋನ್ ಮಾಡಿ ಹೇಳಿದೆ. ಹೌದಾ? ಹತ್ತು 15 ನಿಮಿಷದಲ್ಲಿ ಕೆಲಸ ಮುಗಿಸ್ತೀನಿ ಅಂತ ಅಂದಿದ್ದ. ನೋಡಿ ಇನ್ನೂ ಫೋನ್ ಮಾಡಿಲ್ಲ ಇವನು. ಏನು ಮಾಡ್ತಾ ಇದ್ದಾನೆ ಅವನು? ಸರ್ ಕೆಲಸ ಆಯ್ತಾ? ಇನ್ನೂ ಇಲ್ಲ ಸರ್. ಯಾಕೆ? ಆ ಮದುವೆ ಹುಡುಗನ ಕಾರು ಇನ್ನೂ ಬಂದಿಲ್ಲ ಸರ್. ಆ ಕಾರು ಬಂದ ತಕ್ಷಣ ನಾನು ಕೆಲಸ ಮುಗಿಸ್ಬಿಡ್ತೀನಿ ಸರ್. ಆಮೇಲೆ ನಾನು ನಿಮಗೆ ಫೋನ್ ಮಾಡ್ತೀನಿ ಸರ್. ಮಾತಾಜಿಯವರೇ, ಶಿವಕೃಷ್ಣ ದೇಸಾಯಿ ಅವ್ರ ಫ್ಯಾಮಿಲಿ ಬಂದಿದ್ದಾರೆ. ಹೌದಾ? ಮಾತಾಜಿ ನಮಸ್ಕಾರ. ನಮಸ್ಕಾರ ಶಿವಕೃಷ್ಣ ದೇಸಾಯಿ ಅವರೇ. ನಮಸ್ಕಾರ ವಿದ್ಯುಲತಾ ಅವರೇ. ನಮಸ್ಕಾರ. ನಮಸ್ಕಾರ ನಿವೇದಿತಾ. ನಮಸ್ಕಾರ ಮಾತಾಜಿ. ದಾರಿಲಿ ಬರ್ತಾ ನಮ್ಮ ಕಾರ್ ಕೆಟ್ಟು ಹೋಯ್ತು. ಸದ್ಯ ನಿವೇದಿತಾ ಅವರು ಅದೇ ರಸ್ತೆಯಲ್ಲಿ ಬರ್ತಾಯಿದ್ರು, ಅವ್ರ ಜೊತೆ ಅವ್ರ ಕಾರಲ್ಲೇ ಬಂದ್ವಿ ನಾವು. ನೀವಿನ್ನೂ ಬರಲಿಲ್ವಲ್ಲ ಅಂತ ನಮಗೆಲ್ಲ ತುಂಬ ಆತಂಕ ಆಗಿತ್ತು. ಹುಡುಗಿ ತುಂಬ ಲಕ್ಷಣವಾಗಿದ್ದಾಳೆ ಅಲ್ವಾ ಸಿದ್ಧಾಂತ್? ಭಿಂಗಾ ಸಾಹೇಬ್ರು ಬರಬೇಕು ಅಂತ ತುಂಬ ಆಸೆ ಇತ್ತು ಅವರಿಗೆ. ಸಡನ್ನಾಗಿ ಕ್ಯಾಬಿನೆಟ್ ಮೀಟಿಂಗ್ ಬಿತ್ತು, ಬರೋದಕ್ಕಾಗಲಿಲ್ಲ. ಅವರ ಸ್ಥಾನದಲ್ಲಿ ನೀಲಕಂಠೇಗೌಡರು ಹಾಗೂ ಅವ್ರ ಶ್ರೀಮತಿ ಕುಸುಮ ಅವರು ಕನ್ಯಾದಾನ ಮಾಡ್ತಿದ್ದಾರೆ. ಓ, ನಮ್ಮ ನೀಲಕಂಠೇಗೌಡರು, ತುಂಬ ಸಂತೋಷ. ನಮಸ್ಕಾರ. ವಿಳಂಬ ಆಗ್ತಾ ಇದೆ, ಶುಭ ಕಾರ್ಯ ಮುಂದುವರ್ಸೋಣವಾ? ಮುಂದುವರ್ಸೋಣ. ಬನ್ನಿ ಬನ್ನಿ ನಿವೇದಿತಾ. ಸುಜಾತ, ಅಲ್ಲೇ ಕೂತ್ಕೊಳ್ಳಿ. ಮಾತಾಜಿ, ಅದು ಆ ಕಳಶ ಹಿಡ್ಕೊಂಡು ನೀವಿಲ್ಲೇ ಕೂತ್ಕೊಳ್ಳಿ.
ಓಂ ಸಮಂಜಂತು ವಿಶ್ವೇ ದೇವಾಃ ಸಮಾಪ ಹೃದಯಾನಿ ನೌ ಸಮ್ಮಾತರಿಶ್ವಾಸಂ ಧಾತಾ ಸಮುದೇಷ್ಟ್ರೇ ದಧಾತು ನೌ ಯದೈಷಿ ಮನಸಾ स्वाहा इदमग्ने नमः ओम सोमाय स्वाहा इदं सोमाय नमः ओम प्रजापतये स्वाहा इदं प्रजापतये नमः ओम इंद्राय स्वाहा इदं इंद्राय इदं नमः ನಮ್ಮಿಬ್ಬರ ನಡುವೆ ಪ್ರೀತಿ ದಿನೇ ದಿನೇ ಹೆಚ್ಚಾಗ್ತಾ ಹೋಗಲಿ, ನಿರಂತರವಾಗಿರಲಿ ಅನ್ನುವಂಥ ಭಾವನೆಯಿಂದ ಈ ಆಹುತಿಗಳನ್ನು ಕೊಡ್ತಾ ಇದ್ದೇವೆ. ನಾವಿಬ್ಬರು ಪರಸ್ಪರ ಪ್ರೀತಿಸುತ್ತೇವೆ. ನಮ್ಮ ಪ್ರೀತಿ ದಿನೇ ದಿನೇ ಹೆಚ್ಚಾಗಲಿ. ನಾವು ನಮ್ಮ ರಾಷ್ಟ್ರದ ಹಿತವನ್ನು ಸದಾ ರಕ್ಷಿಸುತ್ತೇವೆ. ನಾವು ನಿರಂತರ ವಿಜಯಿಗಳಾಗಿರುತ್ತೇವೆ, ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ಓಂ ಮಮೇಯಂ ಅಸ್ತು ಪೋಷ್ಯಾಂ ಮಹ್ಯಂ ಪಾದಾತ್ ಬೃಹಸ್ಪತಿಃ. ಹಲೋ, ನಮಸ್ತೆ ಸರ್. ನಾನು ಲೇಡಿ ಪೊಲೀಸ್ ಸುಜಾತಾ. ಹೇಳಿ, ಏನು ವಿಚಾರ? ಸರ್, ನಿಮ್ಮ ಮಗಳು ಮೃಣಾಲಿನಿ ಮತ್ತೆ ಸಿದ್ಧಾಂತ್ ಅವ್ರ ಮದುವೆ ಆಯಿತು ಸರ್. ವಾಟ್? ಏನು ಹೇಳ್ತಾ ಇದ್ದೀರಾ? ಹೌದು ಸರ್, ನಾನು ಹೇಳ್ತಾ ಇರೋದು ನಿಜ. ಶಿವಕೃಷ್ಣ ದೇಸಾಯಿ ಅವರು ಬಂದಿದ್ರ ಮದುವೆಗೆ? ಹಾಂ ಸರ್, ಬಂದಿದ್ದಾರೆ. ನನ್ನ ಹೆಂಡತಿ ವಿದ್ಯುಲತಾ ಬಂದಿದ್ದಾಳ ಅಲ್ಲಿ? ಹಾಂ, ಬಂದಿದ್ದಾರೆ ಸರ್. ಶಿವಕೃಷ್ಣ ದೇಸಾಯಿ ಅವರು ಬಂದು ಎಷ್ಟೊತ್ತಾಯ್ತು? 2 ಗಂಟೆ ಆಯಿತು ಸರ್. ಮತ್ತೆ ಈಗ ಫೋನ್ ಮಾಡ್ತಾ ಇದ್ದೀರಲ್ಲ, ಏನ್ ಮಾಡ್ತಾ ಇದ್ರಿ ಇಷ್ಟೊತ್ತು? ಸರ್, ಅದು ನನ್ನ ಕೈಲಿ ಮದುವೆ ಕಳಶ ಕೊಟ್ಟು ಕೂರಿಸ್ಬಿಟ್ಟಿದ್ರು ಸರ್ ಮಾತಾಜಿ. ಮದುವೆ ಆಗೋವರೆಗೂ ಅದನ್ನ ಹಿಡ್ಕೊಂಡು ಕುತ್ಕೊಂಡೇ ಇರಬೇಕು ಅಂತ ಹೇಳಿದ್ರು ಸರ್. ಅದಕ್ಕೆ ನಿಮಗೆ ತಿಳಿಸೋಕ್ಕಾಗಲಿಲ್ಲ ಸರ್. ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಇರೋದಕ್ಕೆ ದಂಡ ನೀವು. ಇಡ್ರಿ ಇಡ್ರಿ ಫೋನ್. ಮದುವೆ ಶುಭಾಶಯಗಳು. ಇಬ್ರು 100 ಕಾಲ ಸಂತೋಷವಾಗಿ ಬಾಳಿ.
ಥ್ಯಾಂಕ್ ಯು. ಥ್ಯಾಂಕ್ ಯು. ನಾನು ಸಿದ್ಧಾಂತ್ ಮದುವೆ ಆಗ್ತೀವಿ ಅಂತ ಕನಸು ಮನಸ್ಸಲ್ಲೂ ಯೋಚಿಸಿರಲಿಲ್ಲ. ನೀವು ಮಾತಾಜಿ ಇರದೇ ಹೋಗಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ. ನಾನೇನು ದೊಡ್ಡ ಕೆಲಸ ಮಾಡಿದೆ ಅನ್ನೋ ಹೇಳ್ತಿದ್ಯಲ್ಲ, ನನ್ನ ಕೈಲಾದ ಸಹಾಯ ನಾನು ಮಾಡಿದೆ ಅಷ್ಟೆ. ಮನುಷ್ಯರಾಗಿ ಇಷ್ಟು ಮಾಡದೇ ಇದ್ರೆ ಹೇಗೆ? ಆದರೂ ನಿಮ್ಮ ಸಹಾಯಕ್ಕೆ ನಾವು ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಥ್ಯಾಂಕ್ ಯು. ತಗೊಮ್ಮ. ಏನು ಮಾವ ಇದೆಲ್ಲ? ನಿಮ್ಮ ತಂದೆ ಭಿಂಗ ಅವರೇ ನಮ್ಮ ಮನೆಗೆ ಬಂದು ಆಶೀರ್ವಾದ ಪೂರ್ವಕವಾಗಿ ಇದನ್ನು ತಲುಪಿಸ್ಬೇಕು ಅಂತ ಕೊಟ್ಟಿದ್ದಾರಮ್ಮ. ಅಪ್ಪನ? ಹೌದು ಮೃಣಾಲಿನಿ, 2 ದಿನಕ್ಕೆ ಮುಂಚೆ ನಿಮ್ಮಪ್ಪ ಅಮ್ಮ ನಮ್ಮ ಮನೆಗೆ ಬಂದಿದ್ದರು. ನಾವು ಈ ಮದುವೆಗೆ ಬರೋಕ್ಕಾಗ್ತಿಲ್ಲ, ಈ ಒಡವೆ ಸೀರೆಗಳನ್ನ ನಿನಗೆ ಕೊಟ್ಬಿಡು ಅಂತ ಹೇಳಿದರು. ತಗೊಮ್ಮ, ಇದು ನಾವು ನಿನಗೋಸ್ಕರ ಮಾಡಿಸಿರೋ ಒಡವೆಗಳು. ಒಡವೆಗಳ? ಹೌದು, ನನ್ನ ನಾಣೆ ನೀನು ಇದನ್ನು ಹಾಕ್ಕೊಳ್ಳೇಬೇಕು. ಇದು ನಮ್ಮ ಪ್ರೀತಿಯ ಸಂಕೇತ. ಇನ್ಮೇಲೆ ನೀನು ನಮ್ಮ ಸೊಸೆ ಅಲ್ಲ, ನಮ್ಮ ಮಗಳು. ಅಳ್ಬೇಡ, ಸಮಾಧಾನ ಮಾಡ್ಕೊ. ನಗೋ ಸಮಾರಂಭ ಇದು. ನನ್ನ ಮಗಳು ಒಳ್ಳೆ ಮನೆ ಸೇರಿದ್ಲಲ್ಲ ಅಂತ ನನಗೆ ತುಂಬ ಖುಷಿ ಆಗ್ತಾ ಇದೆ. ಮೃಣಾಲಿನಿ ನನಗಿನ್ನೂ ಮಗು ಇದ್ದ ಹಾಗೆ. ನನ್ನ ಮಗುನ ನಿಮ್ಮ ಕೈಗೆ ಒಪ್ಪಿಸ್ತಾ ಇದ್ದೀನಿ. ದಯವಿಟ್ಟು ಚೆನ್ನಾಗಿ ನೋಡ್ಕೊಳ್ಳಿ. ನೀವೇನು ಯೋಚನೆ ಮಾಡಬೇಡಿ ವಿದ್ಯುಲತಾ, ನಮಗೆ ಹೆಣ್ಮಕ್ಳಿಲ್ಲ. ಇನ್ಮೇಲೆ ಮೃಣಾಲಿನಿ ನಮ್ಮನೆ ಮಗಳು. ತನನನೋಂ ತನನದೀಂ ತನನನೋಂ ತನನದೀಂ ತನನನೋಂ ತನನದಿರ್ದಿರ್ತೋಂ